ಬೆಂಗಳೂರು ಜಲಮಂಡಳಿಯ ಕರ್ಮಕಾಂಡದ ಸುದ್ದಿ ಇದು. ಜಲಮಂಡಳಿಯಲ್ಲಿ ಟೆಂಡರ್ ಹೆಸರಿನಲ್ಲಿ ಹೇಗೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾದ್ರೆ ನಿಜಕ್ಕೂ ಕೂಡ ಶಾಕಿಗೊಳಗಾಗ್ತೀರಿ. ದಾಖಲೆ ಸಮೇತ ಜಲಮಂಡಳಿಯ ಮಹಾಭ್ರಷ್ಟರ ಗೋಲ್ಮಾಲ್ ಬಯಲು ಮಾಡ್ತೀವಿ. ಬೆಂಗಳೂರು ಜಲಮಂಡಳಿಯ ಕರ್ಮಕಾಂಡ ಇದು. ಜಲಮಂಡಳಿಯಲ್ಲಿ ಟೆಂಡರ್ ಹೆಸರಿನಲ್ಲಿ ಹೇಗೆಲ್ಲ ಅಕ್ರಮ ನಡೀತಾ ಇದೆ, ದಾಖಲೆ ಸಮೇತ ಜಲಮಂಡಳಿ ಮಹಾಭ್ರಷ್ಟರ ಗೋಲ್ಮಾಲ್ ಬಯಲಾಗಿದೆ. ಟೆಂಡರ್ ನಿಯಮ ಗಾಳಿಗೆ ತೂರಿ ಅನರ್ಹರಿಗೆ ಟೆಂಡರ್ ನೀಡಿದ ಭ್ರಷ್ಟರು. ಇದು ಜಲಮಂಡಳಿ ಎಸ್ಟಿಪಿಯಲ್ಲಿ ನಡೆದಿರುವ ಬೃಹತ್ ಹಗರಣ. ಬೆಂಗಳೂರು ಜಲಮಂಡಳಿಯ ಕರ್ಮಕಾಂಡ ನೋಡಿ. BWSSB ಒಂದು ಇಲಾಖೆ, ಆ ಇಲಾಖೆಯಲ್ಲಿ ಕರ್ಮಕಾಂಡ ನಡೀತಾ ಇದೆ. ಜಲಸಂಪನ್ಮೂಲ ಸಚಿವರಾಗಿರುವ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಈ ತರಹದ್ದೊಂದು ಗೋಲ್ಮಾಲ್ ಈಗ ಸುದ್ದಿ ಆಗ್ತಾ ಇದೆ ಅನ್ನುವುದಾದರೆ ನಿಮ್ಮ ನಿರ್ಲಕ್ಷ್ಯದ ಕಾರಣನ ಅಥವಾ ನಿಮ್ಮ ಇಲಾಖೆನೇ ಹೀಗೇನಾ ಅನ್ನೋ ಪ್ರಶ್ನೆಗಳು ವ್ಯಕ್ತವಾಗ್ತವೆ. ಟೆಂಡರ್ ನೀಡಿದ ಮಹಾಭ್ರಷ್ಟರು. ಇದು ಜಲಮಂಡಳಿ STPಯಲ್ಲಿ ನಡೆದಿರತಕ್ಕಂತಹ ಬೃಹತ್ ಹಗರಣ. ಹಾಗಾದ್ರೆ ಏನಿದು ಹಗರಣ? ಯಾರು ಏನು ಮಾಡಿದ್ರು? ಇದರಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಏನು? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಜಲಮಂಡಳಿಯೋ ಅಥವಾ ಭ್ರಷ್ಟ ಮಂಡಳಿಯೋ ಅರ್ಥ ಆಗ್ತಾ ಇಲ್ಲ ಜನರಿಗೆ. ಜಲಮಂಡಳಿನ ಅಥವಾ ಭ್ರಷ್ಟ ಮಂಡಳಿನ? ಈ ಟೆಂಡರ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ನುಂಗಿದ್ರ ಆಫೀಸರ್ಸ್ಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ಗಳು. ರೀಸೈಕ್ಲಿಂಗ್ ಯಂತ್ರ ಖರೀದಿಯಲ್ಲಿ ಜಲಮಂಡಳಿಯಲ್ಲಿ ಅಕ್ರಮ ನಡೆದಿದೆ. ಈ ರೀಸೈಕ್ಲಿಂಗ್ ಮಾಡ್ತಾರೆ ನೋಡಿ, ಆ ಯಂತ್ರ ಖರೀದಿಯಲ್ಲಿ TPS ಕಂಪನಿಗೆ ಯಂತ್ರ ಖರೀದಿಗೆ ಟೆಂಡರ್ ಸಿಕ್ಕಿದ್ದು ಹೇಗೆ? ನಿಯಮವನ್ನು ಗಾಳಿಗೆ ತೂರಿ TPS ಕಂಪನಿಗೆ ಟೆಂಡರ್ ನೀಡಿದ್ರ CE ಆ್ಯಂಡ್ ಟೀಮ್. ಈ ಬೃಹತ್ ಅಕ್ರಮದಲ್ಲಿ ಯಾರ್ಯಾರು ಶಾಮೀಲು ಅನ್ನೋದು ನಿಜಕ್ಕೂ ಕೂಡ ಶಾಕಿಂಗ್. ಟೆಂಡರ್ನಲ್ಲಿ ಭಾಗಿಯಾಗಿದ್ದ TPS ಒಂದೇ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು. ನಿಯಮದ ಪ್ರಕಾರ ಬಿಡ್ಡಿಂಗ್ನಲ್ಲಿ 3 ಭಾಗಿಯಾಗಿರಬೇಕು, ಹರಾಜು ಕೂಗ್ತಾರೆ ನೋಡಿ. ಆದರೆ ರೀಸೈಕ್ಲಿಂಗ್ ಯಂತ್ರ ಖರೀದಿ ಟೆಂಡರ್ನಲ್ಲಿ TPS ಕಂಪನಿ ಒಂದೇ ಭಾಗಿ. ಅವನ ಕೈಯಲ್ಲೇ ಬ್ಯಾಟು, ಅವನ ಕೈಯಲ್ಲೇ ಬಾಲ್ ಎತ್ತದ ಒಡೆದ 6. ಅಲ್ಲಿ ಬೇರೆ ಯಾವ ಬಿಡ್ಡಿಂಗ್ ಬಂದಿರಲಿಲ್ಲ. ಆದರೆ ಟೆಂಡರ್ನಲ್ಲಿ ಭಾಗಿಯಾದ TPS ಒಂದೇ ಕಂಪನಿಗೆ ಟೆಂಡರ್ ನೀಡಿತು. ಇದು ಜಲಮಂಡಳಿಯೋ ಭ್ರಷ್ಟ ಮಂಡಳಿಯೋ? ನೋಡಿ, BWSSB ಜಲಮಂಡಳಿ ರೀಸೈಕ್ಲಿಂಗ್ ಯಂತ್ರ ಖರೀದಿಗೆ ಟೆಂಡರ್ ಕರೀಬೇಕು. 3, 4, 5, 6 ಕಂಪನಿಗಳು ಬರ್ತವೆ. ಇವರಿಗೆ ಯಾರು ಬೇಕೋ, ಇವರ ಗ್ರಹಿಕೆಯಲ್ಲಿ ಯಾರಿಗೆ ಕೊಡಬೇಕು ಅಂತೇಳಿ ಹಿಂದೆನೇ ಇವರು ಡಿಸೈಡ್ ಮಾಡ್ಕೊಂಡಿದ್ರು. ಅವರಿಗೆ ಇನ್ವಿಟೇಷನ್ ಕೊಟ್ಟು ಅವ್ರನ್ನೇ ಕರೆಸ್ಕೊಂಡ್ರದು. ಅವ್ರು ಕೂತರು, ಟೆಂಡರ್ ತಗೊಂಡ್ರು. ಹಂಗೆ ಬರಲ್ಲ. ರೀತಿ ರಿವಾಜುಗಳಿದ್ದಾವೆ. ಟೆಂಡರ್ ಹೆಂಗೆ ಕರಿಬೇಕು, ಟೆಂಡರ್ ಯಾರಿಗೆ ಕೊಡಬೇಕು, ಅದ್ರ ಪ್ರಾಸೆಸ್ಗಳೇನು, ಎಲ್ಲವೂ ಕೂಡ ಫಾರ್ಮಾಲಿಟೀಸ್ಗಳಿದೆ. ಈ ಎಲ್ಲ ನಿಯಮಗಳನ್ನು ಕಾಲಡಿಗಿಟ್ಟು ಅದುಮಿ TPS ಕಂಪನಿಗೆ ಯಂತ್ರ ಖರೀದಿಗೆ ಟೆಂಡರ್ ಸಿಕ್ಕಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ. ಈ ಬೃಹತ್ ಅಕ್ರಮದಲ್ಲಿ ಯಾರ್ಯಾರು ಶಾಮೀಲು? ಟೆಂಡರ್ನಲ್ಲಿ ಭಾಗಿಯಾಗಿದ್ದ TPS ಒಂದೇ ಕಂಪನಿಗೆ ಟೆಂಡರ್. ನಿಯಮ ಪ್ರಕಾರ ಬಿಡ್ಡಿಂಗ್ನಲ್ಲಿ 3 ಭಾಗಿಯಾಗಿರಬೇಕು. ಆದರೆ ರೀಸೈಕ್ಲಿಂಗ್ ಯಂತ್ರ ಖರೀದಿಯ ಬಿಡ್ಡಿಂಗ್ನಲ್ಲಿ ಭಾಗಿಯಾಗಿದ್ದು ಒಂದೇ ಕಂಪನಿ. ಸೊ ಆ ಕಂಪನಿಗೆ ಕೊಡಲಾಗಿದೆ. ಟೆಂಡರ್ ಬಿಡ್ನಲ್ಲಿ ಕನಿಷ್ಠ 3 ಭಾಗಿಯಾಗಿದ್ದರೆ ಟೆಂಡರ್ ಓಪನ್ ಮಾಡಬೇಕು. ಆದರೆ ಟೆಂಡರ್ನಲ್ಲಿ ಭಾಗಿಯಾಗಿರುವ TPS ಒಂದೇ ಕಂಪನಿಗೆ ಟೆಂಡರನ್ನು ಕೊಡಲಾಗಿದೆ. ಸೊ ಏನಾಯಿತು? ಯಂತ್ರ ಖರೀದಿಯ ಹಗರಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನಾವೀಗ ಗಮನಿಸೋದಾದರೆ, ಈ ಜಲಮಂಡಳಿಯ STP ವಿಭಾಗದಲ್ಲಿ ರೀಸೈಕ್ಲಿಂಗ್ ಯಂತ್ರ ಖರೀದಿ ಹಗರಣ. ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆದು TPSಗೆ ಟೆಂಡರ್ ನೀಡಿದ್ರ ಆಫೀಸರ್ಸ್ಗಳು. ಅಕ್ರಮವಾಗಿ ಟೆಂಡರ್ ನೀಡಿರುವ ಚೀಫ್ ಎಂಜಿನಿಯರ್ ಆಗಿದ್ದ ದಲಾಯತ್. ಈ ಬೃಹತ್ ಅಕ್ರಮದಲ್ಲಿ ಅಪರ ಮುಖ್ಯ ಅಭಿಯಂತರ ಲಕ್ಷ್ಮೀಕಾಂತ್ DC ವಿನೂತ ಭಾಗಿ. ಹಣದಾಹಕ್ಕೆ ನಿಯಮ ಮೀರಿ ಟೆಂಡರ್ ನೀಡಿರೋ ಆರೋಪ. ಜಲಮಂಡಳಿಯ STP ವಿಭಾಗದಲ್ಲಿ ರೀಸೈಕ್ಲಿಂಗ್ ಯಂತ್ರ ಖರೀದಿ ಹಗರಣ. ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆದು TPSಗೆ ಟೆಂಡರ್ ನೀಡಿದ್ರ ಆಫೀಸರ್ಸ್ ಎನ್ನುವಂಥ ಅನುಮಾನಗಳು ಈಗ ಮೂಡ್ತಾ ಇದೆ. ಅಕ್ರಮವಾಗಿ ಟೆಂಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗಮನಾರ್ಹವಾದಂಥ ವಿಚಾರಗಳು ನಡಿಬೇಕಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ ಗಂಭೀರವಾಗಿ ಪರಿಗಣಿಸಿಕೊಂಡು ಯಾಕೆ ಅವರಿಗೆ ಕೊಟ್ಟರು ಟೆಂಡರು, ಯಾಕಲ್ಲಿ ಟೆಂಡರಿಗೆ ಬಿಡ್ಡಿಂಗಿಗೆ ಒಂದೇ ಕಂಪ್ನಿ ಬಂತು, 3 ಬರಬೇಕು ಅನ್ನೋ ನಿಯಮಗಳಿದ್ದಾವೆ. ಯಾಕೊಂದೇ ಕಂಪ್ನಿ ಬಂತು, ಯಾಕೆ ಅವರಿಗೆ ಕೊಟ್ಟರು ಎನ್ನುವಂಥ ಅನುಮಾನಗಳು ಮೂಡಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಅಕ್ರಮ ಆಗಿದೆ, ಯಾಕಾಯಿತು, ಯಾರು ಮಾಡಿದ್ರು ಅನ್ನುವಂತಹದನ್ನು ಪರಿಶೀಲನೆ ಆಗಬೇಕು. ಅಕ್ರಮವಾಗಿ ಟೆಂಡರ್ ನೀಡಿರೋ ಅಧಿಕಾರಿಗಳಿಗೆ ಕಾದಿದೆಯಾ ಸಂಕಷ್ಟ? ಲೀಗಲ್ ಸಂಕಷ್ಟಗಳು ಕಾದಿದೆಯಾ?
ಸಿ ಅಂಡ್ ಇಂಜಿನಿಯರ್ಗಳ ಮೇಲೆ ಕ್ರಮ ಕೈಗೊಳ್ತಾರ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್. 4.5 ಕೋಟಿ ಯಂತ್ರ ಖರೀದಿ ಸಂಬಂಧ ತನಿಖೆ ಮಾಡ್ತಾರ ಅಥವಾ ನೋಡಕೊಂಡು ಸುಮ್ಮನಾಗ್ತಾರ? ಸಿಂಗಲ್ ಬಿಡ್ ಯಾವಾಗ ಸ್ವೀಕೃತ ಆಗುತ್ತೆ? ಈ ಬಗ್ಗೆ ತನಿಖೆ ಯಾವಾಗ ಕೈಗೊಳ್ಳುತ್ತಾರೆ? ತುಂಬಾ ತುರ್ತು ಸಂದರ್ಭದಲ್ಲಿ ಮಾತ್ರ ಸಿಂಗಲ್ ಬಿಡ್ಗೆ ಅವಕಾಶ, ತುಂಬಾ ಎಮರ್ಜೆನ್ಸಿ ಅನ್ನೋ ಸಂದರ್ಭದಲ್ಲಿ ಮಾತ್ರ ಸಿಂಗಲ್ ಬಿಡ್ಗೆ ಅವಕಾಶ. ಸದ್ಯ STPಯಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಇರಲಿಲ್ಲ, ಆದರೂ ಕೂಡ ಈ ತರಹದೊಂದು ಕೆಲಸ ನಡೆದಿದೆಯಲ್ಲ, ಏನು ಕತೆ ಸ್ವಾಮಿ? ಇದನ್ನು ತನಿಖೆ ಮಾಡ್ತೀರೋ ಅಥವಾ ಮತ್ತೊಂದು ಮಗದೊಂದಾಗುತ್ತೋ? ಕಾದು ನೋಡಬೇಕು. ಇನ್ನು ಸಿಂಗಲ್ ಬಿಡ್ಗೆ ಬಿಡ್ ಮಾಡಿದ್ದರಲ್ಲಿ ಕೋಟಿ ಕೋಟಿ ಗುಳುಮು ವಾಸನೆ ಬರ್ತಾ ಇದೆ. ಮೊದಲನೇ ಬಾರಿ ಬಿಡ್ಗೆ ಹೆಚ್ಚಿನ ಸಮಯಾವಕಾಶ ಕೊಡಲಿಲ್ಲ. ಎರಡನೇ ಬಿಡ್ಗೂ ಪ್ರಭಾವಿಗಳ ಕೈವಾಡದಿಂದ ಸಿಂಗಲ್ ಬಿಡ್ಗೆ ಟೆಂಡರ್ ಕೊಡಲಾಗಿದೆ. 108 ಅನುಮಾನ ಹುಟ್ಟು ಹಾಕಿದ ಕೋಟಿ ಕೋಟಿ ರೂಪಾಯಿಯ ಯಂತ್ರ ಖರೀದಿ, ಅಕ್ರಮವಾಗಿ ಟೆಂಡರ್ ನೀಡಿರುವ ಅಧಿಕಾರಿಗಳಿಗೆ ಕಾದಿದೆಯ ಮಹಾ ಸಂಕಷ್ಟ. ಇನ್ನು ಯಾಕಾಯಿತು, ಏನಾಯಿತು ಅನ್ನುವಂಥದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಸಿಂಗಲ್ ಬಿಡ್ಗೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಯಾವ ತುರ್ತು ಪರಿಸ್ಥಿತಿಯೂ ಇಲ್ಲದೆ ಇದ್ದಂತಹ ಅತ್ಯಂತ ಸರಿಯಾದ ಸಂದರ್ಭದಲ್ಲೂ ಕೂಡ ಅವರಿಗೆ ಬೇಕಾದವರಿಗೆ ಟೆಂಡರ್ ಕೊಡಲಾಗಿದೆ. ಯಾಕೆ ಎನ್ನುವಂತಹದ್ದು ಈಗ ಗಂಭೀರ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.